ಇನ್ನು ಅತ್ಯಾಚಾರ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಟ ಮಡೆನೂರು ಮನು ಅರೆಸ್ಟ್ ಆಗಿದ್ದಾರೆ. 5 ದಿನ ಪೊಲೀಸ್ ಕಸ್ಟಡಿಯಲ್ಲಿದ್ದಾರೆ. ಸೊ ಈ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ತನಿಖೆ ಚುರುಕುಗೊಳ್ತಾ ಇದೆ. ಈ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ 31 ತಿಂಗಳ ವಾಟ್ಸಪ್ ಚಾಟ್ ಅನ್ನ ಕಾಕಿ ಈಗಾಗಲೇ ಪಡ್ಕೊಂಡಿದೆ ಅನ್ನೋದು ಗೊತ್ತಾಗ್ತಾ ಇದೆ. 31 ತಿಂಗಳಲ್ಲಿ ಸಂತ್ರಸ್ತೆ ಹಾಗೂ ಮನು ಮಧ್ಯೆ ಸಾವಿರಾರು ಸಂದೇಶಗಳ ವಿನಿಮಯ ಆಗಿದೆ. ಮಿಂಚು ಮನು ಇವರಿಬ್ಬರ ನಡುವಿನ ಸಂದೇಶಗಳು ವಿನಿಮಯ ಆಗಿದವಲ್ಲ, 31 ತಿಂಗಳಲ್ಲಿ ಏನೇನು ಚಾಟ್ ಮಾಡಿದ್ದಾರೆ ಅಂತ ರಿಟ್ರೀವ್ ಮಾಡ್ಕೊಂಡಿದ್ದಾರೆ. 22 ನವೆಂಬರ್ 2022ರಿಂದ 25ರ ತನಕ ಏನೇನು ಚಾಟ್ ಮಾಡಿದ್ದಾರೆ ಎಲ್ಲವೂ ಕೂಡ ಪೊಲೀಸರ ಕೈ ಸೇರಿದೆ. ನಟನ 2 ಮೊಬೈಲು, ಸಂತ್ರಸ್ತೆಯ 2 ಮೊಬೈಲು ವಶಕ್ಕೆ ತಗೊಂಡು 4 ಮೊಬೈಲನ್ನು FSL ಕಳಿಸಿದ್ರು. ತನಿಖೆಯ ಭಾಗವಾಗಿ ಕೆಲ ಕಿರುತೆರೆ ನಟನಟಿಯರ ಹೇಳಿಕೆಯನ್ನು ದಾಖಲಿಸೋದಕ್ಕೂ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ ಅಂತ. ಅತ್ಯಾಚಾರ ಕೇಸ್ನಲ್ಲಿ ನಟ ಮಡೆನೂರು ಮನು ಬಂಧನವಾದ ನಂತರ ಈಗ ತನಿಖೆ ಚುರುಕುಗೊಳ್ತಾ ಇದೆ. ಅವ್ರ ಜೊತೆಗೆ ಫ್ರೆಂಡ್ಸ್ಗಳ ಜೊತೆಗೆ ಏನಾದರೂ ಹಂಚ್ಕೊಂಡಿರ್ತಾರಲ್ಲ, ಅದು ತುಂಬ ಹತ್ತಿರವಾದಂತಹ ಫ್ರೆಂಡ್ಸ್ಗಳ ಹತ್ರ ಏನಾದರೂ ಹಂಚ್ಕೊಂಡಿರ್ತಾರೆ ಇದ್ರ ಬಗ್ಗೆ. ಸೊ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಟೇಟ್ಮೆಂಟ್ ತಗೊಳ್ಬೋದು ಕೆಲವು ನಟನಟಿಯರಿಂದ. ಸೊ ಅವರ ವಾಟ್ಸಪ್ ಚಾಟು 2022ರಿಂದ 2025ರ ತನಕ ಸರಿ ಸುಮಾರು 3 ವರ್ಷ, ಆಲ್ಮೋಸ್ಟ್ 3 ವರ್ಷಗಳ ಕಾಲ ಏನೇನು ಚಾಟ್ ಮಾಡಿದ್ದಾರೆ ಎಲ್ಲವನ್ನೂ ರಿಟ್ರೀವ್ ಮಾಡ್ಕೊಂಡಿದ್ದಾರೆ. ಯಾಕೆಂದರೆ ಇದು ಆಗಿದ್ದು ಆವಾಗಿನಿಂದಲೇ ಅಂತೆ. ಸೊ ಶಿಕಾರಿಪುರದಿಂದ ಶುರುವಾಗಿದ್ದು, ಯಾವುದೋ ಒಂದು ಖಾಸಗಿ ಕಾರ್ಯಕ್ರಮಕ್ಕೆ ಹೋದಾಗ ನನ್ನ ಮೇಲೆ ಅತ್ಯಾಚಾರ ಆಗಿದೆ, ಅಲ್ಲಿಂದ ಶುರುವಾಗಿದ್ದು ಅಂತ ಹೇಳಿದ್ರಲ್ಲ, ಹಾಗಾಗಿ ಅಲ್ಲಿಂದ ಇಲ್ಲಿಯ ತನಕವೂ ಕೂಡ ವಾಟ್ಸಪ್ ಚಾಟನ್ನು ರಿಟ್ರೀವ್ ಮಾಡ್ಕೊಂಡಿದ್ದಾರೆ. ಪೊಲೀಸರ ಕೈ ಸೇರಿದೆ ಅದು. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್ ಲೈವ್ನಲ್ಲಿ. ವೆಂಕಟೇಶ್, ಈಗ ತನಿಖೆಯ ಭಾಗವಾಗಿ ವಾಟ್ಸಪ್ ಚಾಟನ್ನು ರಿಕವರಿ ಮಾಡ್ಕೊಂಡಿದ್ದಾರೆ 2022ರಿಂದ 2025ರ ತನಕ. ಇದರ ಜೊತೆಗೆ ಅವ್ರ ಜೊತೆಗೆ ಫ್ರೆಂಡ್ಸ್ಗಳು ಇರ್ತಾರಲ್ಲ, ಸುತ್ತಮುತ್ತ ಕಲೀಗ್ಸ್ಗಳು, ಅವ್ರ ಹತ್ರ ಏನಾದ್ರು ಹಂಚ್ಕೊಂಡಿರೋ ಸಾಧ್ಯತೆ ಇರೋದ್ರಿಂದ ಅವ್ರನ್ನೂ ಏನಾದರೂ ವಿಚಾರಣೆ ಮಾಡ್ಬೋದಾ ಅಂತ? ಅದು ಶರತ್, ಏನಂತ ಹೇಳಿದ್ರೆ ಈಗ ತನಿಖೆಯ ಭಾಗವಾಗಿ ಒಂದು ಟೆಕ್ನಿಕಲ್ ಎವಿಡೆನ್ಸ್ ಗಳನ್ನ ಕಲೆಕ್ಟ್ ಮಾಡಕ್ಕೆ ಮುಂದಾಗಿರುವಂತಹ ಪೊಲೀಸರು ಈಗ ಆರಂಭದಲ್ಲಿ ಇಬ್ಬರ ಒಂದು ಮೊಬೈಲ್ ಚಾಟ್ಗಳ ಏನಾಗಿತ್ತು ಅದರ ಒಂದು ಹಿಸ್ಟ್ರಿ ಪಡೆಯೋದಕ್ಕೆ ಕೂಡ ಮುಂದಾಗಿದ್ದಾರೆ. ಹಾಗಾಗಿ ಇಬ್ಬರ ಹತ್ರ ಇದ್ದಂತಹ ಒಟ್ಟು 4 ಮೊಬೈಲ್ಗಳು, ಮಿಂಚು ಹತ್ರ 2 ಹಾಗೂ ಮನು ಹತ್ರ 2, ಇವರು ಬಳಸ್ತಾ ಇದ್ದಂತಹ 2 ಮೊಬೈಲ್ಗಳೇನಿದೆ ಎರಡನ್ನು ಕೂಡ ಈಗ ವಶಕ್ಕೆ ಪಡೆದುಕೊಂಡಿದ್ದಾರೆ. ಅದನ್ನ FSLಗೂ ಕೂಡ ಕಳಿಸ್ತಾರೆ. ಯಾಕಂದ್ರೆ ಡಿಲೀಟ್ ಆಗಿರುವಂತಹ ಒಂದು ಮೆಸೇಜ್ಗಳಾಗಿರ್ಬೋದು, ಆಡಿಯೋ ರೆಕಾರ್ಡ್ಗಳಾಗಿರ್ಬೋದು ರಿಟ್ರೀವ್ ಮಾಡುವಂತಹ ಉದ್ದೇಶಕ್ಕಾಗಿ. ಯಾಕಂದ್ರೆ ಈ ಒಂದು ಪ್ರಕರಣಕ್ಕೆ ಅವು ಕೂಡ ಪ್ರಮುಖ ಸಾಕ್ಷಿ ಆಗಿರುವಂತಹ ಹಿನ್ನೆಲೆಯಲ್ಲಿ ಈಗ ಮೊಬೈಲ್ಗಳನ್ನು ಕೂಡ FSL ಗೆ ಕಳಿಸಿರುವಂತದ್ದು. ಆ ವರದಿಗೂ ಕೂಡ ಕಾಯ್ತಾ ಇರ್ತಾರೆ ಅದು ಬಂದ ಮೇಲೆ ಅಂತ. ಈಗ ಅಂದ್ರೆ 31 ತಿಂಗಳ ಹಿಂದ ಇವರಿಬ್ಬರ ನಡುವೆ ನಡೆದಿರುವಂತಹ ವಾಟ್ಸ್ಆಪ್ ಚಾಟ್ ಏನಿದೆ ಅದನ್ನ ರಿಟ್ರೀವ್ ಮಾಡುವ ಉದ್ದೇಶಕ್ಕಂದ್ರೆ 2022ರಿಂದ 2022ರಲ್ಲಿ ಶಿವಮೊಗ್ಗದ ಒಂದು ಶಿಕಾರಿಪುರಕ್ಕೆ ಕಾರ್ಯಕ್ರಮಕ್ಕೆ ಹೋದಂತ ಸಂದರ್ಭದಲ್ಲಿ ಅವರು ನನ್ನ ಮೇಲೆ ಅತ್ಯಾಚಾರವನ್ನು ಮಾಡಿದ್ರು ಅಂತ ಹೇಳಿ ಒಂದು ದೂರನ್ನ ಕೊಟ್ಟಿರ್ತಾರೆ. ಅಲ್ಲಿಂದ ಕೂಡ ಇಲ್ಲಿವರೆಗೂ ಅಂದ್ರೆ ದೂರನ್ನ ಕೊಡುವ ಹಿಂದಿನ ದಿನದವರೆಗೂ ಕೂಡ ಆ ಒಂದು ಮೊಬೈಲ್ಗಳ ಒಂದು ವಾಟ್ಸ್ಆಪ್ ಚಾಟ್ ಅನ್ನ ತೆಗೆಯುವಂತ ಕೆಲಸವನ್ನ ಮಾಡ್ತಾರೆ. ಹಾಗೂ ಈ ಒಂದು ಖಾಸಗಿ ವಿಡಿಯೋಗಳನ್ನು ಇಟ್ಕೊಂಡು ಈ ಮೊಬೈಲ್ ನಲ್ಲಿ ನನ್ನ ಮೇಲೆ ಅತ್ಯಾಚಾರವನ್ನು ಮಾಡ್ತಾ ಇದ್ರು ಅಂತ ಹೇಳಿ, ಹಾಗಾಗಿ ಆ ವಿಡಿಯೋಗಳೇನಾದ್ರು ಇದೆಯಾ ಮತ್ತೆ ಬ್ಲಾಕ್ ಡಿಲೀಟ್ ಮಾಡಿದಾರ ಅನ್ನೋ ಉದ್ದೇಶದಿಂದಾಗಿ ಕೂಡ ಅದನ್ನು ರಿಟ್ರೀವ್ ಮಾಡಬೇಕಾಗಿದೆ. ಹಾಗಾಗಿ ಅದನ್ನ FSL ಕಳಿಸಿದ್ದಾರೆ. ಜೊತೆಗೆ ಈ ಒಂದು ಕೆಲವು ನಟನಟಿಯರ ಜೊತೆ ಕೂಡ ಈ ಒಂದು ಸಂಭಾಷಣೆ ಅಂದ್ರೆ ಅವರ ಹೆಸರನ್ನು ಕೂಡ ಉಲ್ಲೇಖ ಮಾಡಿರುವಂತದ್ದು. ಹಾಗಾಗಿ ಅವರು ಕೂಡ ಬಂದು ರಾಜಿ ಸಂಧಾನವನ್ನು ಮಾಡಿದ್ದಾರೆ. ಇಬ್ಬರ ನಡುವೆ ಈ ಒಂದು ಪ್ರಕರಣ ಸಂಬಂಧಪಟ್ಟಂತೆ ಪೊಲೀಸ್ ಠಾಣೆ ಮೆಟ್ಟಲು ಹೇರದಂತೆ ನೀವೇ ಕೂಡ ಒಂದು ಇತ್ಯರ್ಥ ಮಾಡ್ಕೊಳ್ಳಿ ಅಂತ ಹೇಳಿ, ಹಾಗಾಗಿ ಯಾರ್ಯಾರು ಬಂದಿದ್ದಾರೆ ಅವರನ್ನು ಕೂಡ ಹೇಳಿಕೆ ದಾಖಲಿಸಿಕೊಳ್ಳುವಂತ ಸಾಧ್ಯತೆ ಇದೆ. ಏನಾದ್ರೂ ಒಂದು ವೇಳೆ ಏನಾದ್ರೂ ಈ ವಿಚಾರ ತಮಗೂ ಕೂಡ ಗೊತ್ತು, ನಮ್ಮ ಬಳಿ ಕೂಡ ಬಂದು ಈ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು, ನಾವು ಕೂಡ ಅವ್ರನ್ನ ರಾಜಿ ಸಂಧಾನ ಮಾಡುವಂತ ಕೆಲಸಕ್ಕೆ ಮುಂದಾಗಿದ್ರೆ ಅದೇ ಫಲಪ್ರದವಾಗಲಿಲ್ಲ ಅಂತ ಹೇಳಿದಂತ ಸಂದರ್ಭದಲ್ಲಿ ಏನಾದ್ರು ಬಂದ್ರೆ ಅವ್ರನ್ನು ಕೂಡ 164 ಅಡಿಯಲ್ಲಿ ನ್ಯಾಯಾಧೀಶರ ಮುಂದೆ ಹೇಳಿಕೆಗಳನ್ನು ಕೂಡ ದಾಖಲಿಸಿಕೊಳ್ಳುವ ಸಾಧ್ಯತೆ ಇರುತ್ತೆ. ಅವರಿಗೂ ಕೂಡ ನೋಟಿಸ್ ಕೊಡುವಂತಹ ಚಾನ್ಸಸ್ ಕೂಡ ಇರುತ್ತೆ. ಸದ್ಯ ಈಗ ಈ ಒಂದು ಟೆಕ್ನಿಕಲ್ ಎವಿಡೆನ್ಸ್ ಗಳನ್ನ ಕಲೆಕ್ಟ್ ಮಾಡುವ ಉದ್ದೇಶದಿಂದಾಗಿ ಸ್ಪಾಟ್ ಮಾರ್ಚರ್ ಕೂಡ ಮಾಡಿದ್ದಾರೆ, ಮೊಬೈಲ್ ಗಳನ್ನ ರಿಟ್ರೀವ್ ಕಳಿಸಿದ್ದಾರೆ. ಇವೆಲ್ಲವೂ ಕೂಡ ಈಗ ಪೊಲೀಸರು ತನಿಖೆಯ ಭಾಗವಾಗಿ ಮುಂದಿಸಿರುವಂತದ್ದು. ಶರತ್, ಓಕೆ, ಥ್ಯಾಂಕ್ ಯು ವೆಂಕಟೇಶ್ ಡೀಟೇಲ್ಸ್ಗಾಗಿ.